ಇತಿಹಾಸವು ಎಲ್ಲರೂ ಸಮಾನರೆಂದು ಬೋಧಿಸುತ್ತದೆ ಮತ್ತು ಸಮಾಜದಲ್ಲಿ ಜಾತಿ, ಪಂಥ ಮತ್ತು ಧರ್ಮದ ಆಧಾರದ ಮೇಲೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಉದಯವಾಣಿ ಪೇಪರ್ ಉದಯವಾಣಿ ಶುಭ ನುಡಿ. ಯಶಸ್ಸು ಅಂತಿಮವಲ್ಲ, ಸೋಲು ಅಪಾಯಕಾರಿಯೂ ಅಲ್ಲ, ಮುಂದೆ ಸಾಗುವ ಧೈರ್ಯದ ಅಡಿಪಾಯ. ನವದೆಹಲಿ ಅಂತೂ ಪ್ರಧಾನ್ ಪತನ. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನ ತೊರೆದ ಧರ್ಮೇಂದ್ರ. ನವದೆಹಲಿ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನ ತೊರೆದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಂಗೀಕರಿಸಿದ ರಾಷ್ಟ್ರಪತಿ ಮೋದಿ. 3.0 ಸರ್ಕಾರದ ಮೊದಲ ವಿಕೆಟ್ ಪತನ, ವಿದ್ಯಾರ್ಥಿಗಳಿಗೆ ಸಂದ ಗೆಲುವು, ವಿಪಕ್ಷಗಳ ಸಂತಸ. ನವದೆಹಲಿ ಇನ್ನೆರಡು ಬೇಡಿಕೆ ಈಡೇರಿಕೆ, ಸಿಜೆಪಿ ಪ್ರತಿಭಟನೆ ಅಂತ್ಯ. ಬೆಂಗಳೂರು ಲಾರಿ ಡಿಕ್ಕಿ, 2 ಬೈಕು, 1 ವ್ಯಾನು, 1 ಟೆಂಪೋ, 1 ಕಾರಿಗೆ ಹಾನಿ. ಬೆಂಗಳೂರು ನೀಟ್ ಆಕ್ರಮಣ ಖಂಡಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಪಂಜಾಬ್ನಲ್ಲಿ ವಿವಿಧ ಸಂಘಟನೆಗಳ ಆಕ್ರೋಶ. ಒಂದು ಕನಸು 100 ದೇಶಗಳು. ಬೆಂಗಳೂರು ಜಂಕ್ಷನ್ಗಳಲ್ಲಿ ವಾಹನ ಸಂಚಾರ ದಟ್ಟಣೆ ತಡೆಗೆ ಯೋಜನೆ ಕೆಬಿಎನ್ಸಿ. ಬೆಂಗಳೂರು ರೈಲ್ವೆ ಜಾಗದಲ್ಲಿ ಕಸ ಸುರಿದರೆ ದಂಡ ಸೋಮಣ್ಣ. ರಾಜ್ಯದ 61 ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಸೋಮಣ್ಣ. ಖಾತಾ ಮಾರ್ಗಸೂಚಿ ಬೆಲೆ ಶೇ.5% ಬದಲು ಶೇ.2% ಪಾವತಿಸಿ. ಕೃಷ್ಣ ಜ್ಞಾನ ಮಂದಿರದಲ್ಲಿ ಗ್ರಂಥಾಲಯ ಉದ್ಘಾಟನೆ. 1 ರಿಂದ 3 ಬಸ್ ಕ್ರಮ. ಚಿತ್ರದುರ್ಗ ಕೇಂದ್ರ ತಂಡ ಬರದಿದ್ರೆ ದಿಲ್ಲಿಗೆ ಸರ್ವಪಕ್ಷ ನಿಯೋಗ ಸಿಎಂ. ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಲೀಕ್ ಆದ್ರೆ ಅಧಿಕಾರಿಗಳೇ ಹೊಣೆ ಸಿಎಂ. ಆಗಸ್ಟ್ 3 ರಿಂದ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ಸ್ವಾತಂತ್ರ್ಯವನ್ನು ಎಂದಿಗೂ ದಯಪಾಲಿಸಲಾಗುವುದಿಲ್ಲ. ಅದನ್ನು ಹೋರಾಡಿ ಪಡೆಯಬೇಕು. ನ್ಯಾಯವನ್ನು ಎಂದಿಗೂ ಸುಮ್ಮನೆ ಸಿಗುವುದಿಲ್ಲ. ಅದನ್ನು ಕಿತ್ತುಕೊಳ್ಳಬೇಕು. ಉತ್ತರ ಪ್ರದೇಶದ ಸಾರನಾಥ ಈಗ ವಿಶ್ವ ಪಾರಂಪರಿಕ ತಾಣ. ವಿದ್ಯಾರ್ಥಿ ನಾಯಕನಿಂದ ಸಚಿವರಾಗಿ ಈಗ ವಿದ್ಯಾರ್ಥಿ ಹೋರಾಟಕ್ಕೆ ಬಲಿ. ಒತ್ತಡಕ್ಕೆ ಮಣಿದು ಇಂದಿಗೂ ಹಲವರ ಪದತ್ಯಾಗ. ಎಲುಬುಗಳಲ್ಲಿ ಅಸಾಮಾನ್ಯ ನೋವು ನಿರೀಕ್ಷಿಸಬೇಡಿ. ಪದಕ ಖಾತೆ ತೆರೆದ ಭಾರತ. ಗೋಜಾಡಿದವರ ಸಂಸ್ಕಾರ ಪೀಳಿಗೆಗೆ ವರ್ಗವೊಸ ಬಾಳೆ. ಪದಕ ಖಾತೆ ತೆರೆದ ಭಾರತ.
ಹೆರೋಡೋಟಸ್ ಯಾವ ದೇಶಕ್ಕೆ ಸೇರಿದವನು? ಹೆರೋಡೋಟಸ್ ಅವರು ಗ್ರೀಕ್ ದೇಶಕ್ಕೆ ಸೇರಿದವರು. ಹಿಸ್ಟರಿ ಪದದ ಅರ್ಥ ತನಿಖೆ ಅಥವಾ ವಿಚಾರಣೆ. ಇತಿಹಾಸವನ್ನು ನಾಗರಿಕತೆಗಳ ಏಳುಬೀಳಿನ ಕಥೆ ಎಂದು ವ್ಯಾಖ್ಯಾನಿಸಿದ್ದು ಅರ್ನಾಲ್ಡ್ ಟಾಯ್ನ್ಬಿ. ಇತಿಹಾಸಕ್ಕೆ ಜವಾಹರಲಾಲ್ ನೆಹರು ಅವರು ನೀಡಿದ ವ್ಯಾಖ್ಯಾನ: ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವ ಕಥೆಯೇ ಇತಿಹಾಸ. ಇತಿಹಾಸದ ವ್ಯಾಖ್ಯಾನಗಳನ್ನು ಹೆಸರಿಸಿ. ಸಾಮಾನ್ಯವಾಗಿ ಇತಿಹಾಸವೆಂದರೆ ಗತಕಾಲದ ಘಟನೆಗಳ ದಾಖಲೆ ಎಂದು ತಿಳಿಯಲಾಗಿದೆ. ಹೆರೋಡೋಟಸನು 5ನೇ ಶತಮಾನದಲ್ಲಿ ಜೀವಿಸಿದ್ದ ಗ್ರೀಕ್ ಇತಿಹಾಸಕಾರ. ಹೆರೋಡೋಟಸ್ನ ಪ್ರಕಾರ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣರಾದ ಘಟನೆಗಳ ದಾಖಲೆಯಾಗಿದೆ ಇತಿಹಾಸ ಎಂದು ಹೇಳಿದ್ದಾರೆ. ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ಇತಿಹಾಸವು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಭೂಗೋಳಶಾಸ್ತ್ರ ಮುಂತಾದವುಗಳಿಗೆ ಬೇಕಾದ ಐತಿಹಾಸಿಕ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ. ಇತಿಹಾಸವು ಉದಾತ್ತ ದೇಹಗಳನ್ನು ಬೆಳೆಸುತ್ತದೆ. ಇತಿಹಾಸವು ಉದಾತ್ತ ದೇಹಗಳ ಗಣಿಯಾಗಿದೆ ಮತ್ತು ಸನ್ಮಾರ್ಗಿಗಳ ದಾರಿದೀಪವಾಗಿದೆ. ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಇತಿಹಾಸದ ಅಧ್ಯಯನವು ನಮಗೆ ವಿವಿಧ ದೇಶಗಳ ಜನರು, ಸಂಪ್ರದಾಯ, ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬಗ್ಗೆ ಹೆಚ್ಚು ಜ್ಞಾನವನ್ನು ಸಂಪಾದಿಸಲು ಸಹಾಯ ಮಾಡುತ್ತದೆ. ಆ ಮೂಲಕ ಮಾನವಕುಲದ ದೃಷ್ಟಿಕೋನವನ್ನು ವಿಶಾಲಗೊಳಿಸುತ್ತದೆ. ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಇತಿಹಾಸವು ಎಲ್ಲರೂ ಸಮಾನರೆಂದು ಬೋಧಿಸುತ್ತದೆ ಮತ್ತು ಸಮಾಜದಲ್ಲಿ ಜಾತಿ, ಪಂಥ ಮತ್ತು ಧರ್ಮದ ಆಧಾರದ ಮೇಲೆ ಇರಬಾರದು. ಇತಿಹಾಸವು ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ. ಜಾತಿ, ಪಂಥ, ವರ್ಣ, ವರ್ಗ, ಭಾಷೆ ಮುಂತಾದವುಗಳಿಗೆ ಸಂಬಂಧಪಟ್ಟ ಪೂರ್ವಾಗ್ರಹಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಹೋಮೋ ಪದದ ಅರ್ಥ ಮನುಷ್ಯ. ಭೂಮಿಯು ಯಾವಾಗ ಉಗಮಿಸಿತು? ಭೂಮಿಯು 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಉಗಮಿಸಿತು. ಭೂಮಿಯ ಉಗಮ ಹಾಗೂ ವಿಕಾಸದ ಯಾವುದೇ ಎರಡು ಸಿದ್ಧಾಂತಗಳನ್ನು ತಿಳಿಸಿ. ಸ್ಥಿರ ಭೂಮಿ ಸಿದ್ಧಾಂತ, ಮಿಳಿತ ಸಿದ್ಧಾಂತ, ಮಹಾಸ್ಫೋಟ ಸಿದ್ಧಾಂತ. ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿರ್ಮಿಸಿದ ಎರಡು ಮುಖ್ಯ ಅಂಶಗಳು ಯಾವ್ಯಾವು? ಭೂಮಿಯ ತಾಪಮಾನ, ಜ್ವಾಲಾಮುಖಿಗಳ ಸ್ಫೋಟ, ಧೂಮಕೇತುಗಳ ಭೂಮಿಯನ್ನು ಅಪ್ಪಳಿಸುವಿಕೆ, ಜಲಜನಕ. ಮಾನವ ವಿಕಾಸದಲ್ಲಿ ಪಶುಪಾಲನೆ ಪ್ರಾರಂಭಿಕ ಹಂತವಾಯಿತು. ನಂತರ ಕೃಷಿ ಚಟುವಟಿಕೆ ನಡೆದವು. ಬೇಟೆಯಾಡಲು ನಾಯಿಯನ್ನು ಬಳಸಿದ ಮಾನವ ನಂತರ ಕುರಿ, ಮೇಕೆ, ಹಸು, ಒಂಟೆ, ಕುದುರೆ ಪಳಗಿಸಿದನು. ಅವುಗಳ ನೆರವಿನಿಂದ ಹಾಗೂ ತನ್ನ ಹಾಗೂ ಅವುಗಳ ನೆರವಿಗಾಗಿ ಮೊದಲು ಆಹಾರ ಸೇವಿಸಿ ಅಲೆದು ನಂತರ ಕೃಷಿ ಚಟುವಟಿಕೆ ಆರಂಭಿಸಿದನು. ಗೋಧಿ, ಅಕ್ಕಿ, ಸಿರಿ ಧಾನ್ಯ ಬೆಳೆಯಲು ಆರಂಭಿಸಿದನು. ಇದರ ಪರಿಣಾಮವಾಗಿ ಮಾನವನು ಕೃಷಿ ಭೂಮಿಯ ಬಳಿ ನೆಲೆಸಬೇಕಾಯಿತು. ಇದು ಗ್ರಾಮಗಳ ಉದಯಕ್ಕೆ ಕಾರಣವಾಯಿತು. ಗ್ರಾಮಗಳು ಹಾಗೂ ನಂತರ ನಗರಗಳು ನಾಗರಿಕತೆಯ ವಿಕಾಸಕ್ಕೆ ಅಡಿಪಾಯ ಹಾಕಿದವು. ಹೀಗೆ ಆರಂಭದಲ್ಲಿ ಪಶುಪಾಲನೆ ಮತ್ತು ನಂತರ ಕೃಷಿ ಮಾನವ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಪ್ರಕೃತಿಯ ಸವಾಲನ್ನು ಎದುರಿಸಲು ಮಾನವ ಪ್ರಜಾತಿಯಲ್ಲಿ ದೊಡ್ಡ ಗಾತ್ರದ ಮತ್ತು ಸಂಕೀರ್ಣವಾದ ಮಿದುಳಿನ ಗಾತ್ರ ವೃದ್ಧಿಯಾಯಿತು. ಇದು ದೃಷ್ಟಿ ಸುಧಾರಣೆ, ನೀರು ಅಂಗ ವಿನ್ಯಾಸ, ದೀಪಪಾತ ಚಲನೆ, ಆಯುಧಗಳು ಹಾಗೂ ಬೆಂಕಿಯ ಉಪಯೋಗ, ಆಹಾರ ಸಂಗ್ರಹಣೆ, ಭಾಷೆ ಮುಂತಾದ ಸಾಧ್ಯವಾಯಿತು.
ಇದು ಮಿದುಳಿನ ಗಾತ್ರದ ವೃದ್ಧಿಗೆ ಸಹಾಯ ಮಾಡಿತು. ಕಲೆ, ಮೂರ್ತಿಗಳನ್ನು ಮಾಡುವ ಕಲೆ, ಚಿತ್ರಕಲೆ ಮುಂತಾದವುಗಳಿಂದ ಮಾನವ ವಿಕಾಸದ ಕೊನೆಯ ಹಂತವನ್ನಾಯಿತು. ಏಷ್ಯಾ, ಯುರೋಪ್ ಹಾಗೂ ಆಫ್ರಿಕಾ ಅನೇಕ ಸ್ಥಳಗಳು ಕಲಾಪತ್ರಿಕೆ ದೊರಕಿವೆ. ಇವುಗಳು 40,000 ವರ್ಷಗಳಿಗಿಂತ ಹಳೆಯದಲ್ಲ. ಗುಹೆಗಳಲ್ಲಿ ಸಾಮಾನ್ಯವಾಗಿ ಪ್ರಾಣಿಗಳ ಅಥವಾ ಬೇಟೆಯಾಡುತ್ತಿರುವ ಚಿತ್ರಗಳನ್ನು ರಚಿಸಲಾಗಿದೆ. ಹಮ್ಮುರಾಬಿ. ಈಜಿಪ್ಟಿಯನ್ನರು ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದರು. ಇವರು ತಮ್ಮ ದೇವತೆಗಳಿಗಾಗಿ ದೇವಾಲಯಗಳು, ಫೇರೋಗಳನ್ನು ಹೂಳಲು ಪಿರಮಿಡ್ಗಳನ್ನು ನಿರ್ಮಿಸಿದರು. ಈ ಕಾಲದಲ್ಲಿ ಮರಳುಗಲ್ಲು, ಗ್ರಾನೈಟ್ ಹಾಗೂ ಮರಳುಗಳಿಂದ ವಿಗ್ರಹಗಳನ್ನು ನಿರ್ಮಿಸಿದ್ದಾರೆ. ದೇವಾಲಯಗಳ ಮತ್ತು ಪಿರಮಿಡ್ಗಳ ಗೋಡೆಗಳಲ್ಲಿ ಸುಂದರ ಮೂರ್ತಿಗಳನ್ನು ಕೆತ್ತಿದ್ದಾರೆ ಮತ್ತು ಕಲೆಗಳಿಂದ ಶೃಂಗರಿಸಿದ್ದಾರೆ. ಶಾಂಗ್ ವಂಶದ ಆಡಳಿತ ಕಾಲದಲ್ಲಿ ಚೀನೀಯರು ಬರವಣಿಗೆಯನ್ನು ಬೆಳೆಸಿಕೊಂಡರು. ಚೀನರು ಲಿಪಿಯಲ್ಲಿ ಮೂಲಾಕ್ಷರಗಳ ನಾಮ, ಗುಣ, ಕ್ರಿಯಾ, ವಾಚಕಗಳಾಗಲಿ ಇಲ್ಲ. ಭಾಷೆಯು 40,000ಕ್ಕಿಂತಲೂ ಹೆಚ್ಚಿನ ಗುರುತು ಅಥವಾ ಚಿಹ್ನೆಗಳನ್ನು ಒಳಗೊಂಡಿದೆ. ಚೀನಾದ ಬರವಣಿಗೆಯು ಚಿತ್ರಲಿಪಿಯಾಗಿ ಪ್ರಾರಂಭವಾಗಿ ನಂತರ ಚಿಹ್ನೆ ಮತ್ತು ವಿಶಿಷ್ಟ ಗುರುತುಗಳನ್ನು ಅಭಿವೃದ್ಧಿಪಡಿಸಿದರು. ಸಮಾಜ ಸುಸಂಘಟಿತವಾಗಿತ್ತು. ಈ ಸಮಾಜದಲ್ಲಿ 3 ವರ್ಗಗಳಿದ್ದವು: ಮೇಲ್ವರ್ಗ, ರಾಜ ಪರಿವಾರ, ಪುರೋಹಿತ, ಜಮೀನ್ದಾರರು ಮತ್ತು ಸೈನ್ಯದ ಸರದಾರರು ಒಳಗೊಂಡಿತ್ತು. ಗುಲಾಮಗಿರಿ ವರ್ಗ. ಕೆಳವರ್ಗವು ಗುಲಾಮಗಿರಿಯಿಂದ ಕೂಡಿತ್ತು. ಮಧ್ಯಮ ವರ್ಗ ವೈದ್ಯರು, ಕುಶಲಕರ್ಮಿಕರು, ಲಿಪಿಕರು, ವ್ಯಾಪಾರಿಗಳು ಮತ್ತು ರೈತರು. ಈಜಿಪ್ಟಿಯನ್ನರ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿತ್ತು. ನೈಲ್ ನದಿಯಿಂದ ಅವರ ಕೃಷಿ ಅಭಿವೃದ್ಧಿಯಾಯಿತು. ಇವರು ಗೋಧಿ, ಬಾರ್ಲಿ, ಹತ್ತಿ, ಬಟಾಣಿ, ಬೆಳ್ಳುಳ್ಳಿ, ವಿವಿಧಾನ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯುತ್ತಿದ್ದರು. ನೀರಾವರಿಗಾಗಿ ಕಾಲುವೆಗಳು ಮತ್ತು ಏತಗಳನ್ನು ಬಳಸುತ್ತಿದ್ದರು. ಈ ಸಮಾಜದಲ್ಲಿ ಹಲವಾರು ಕೈಕಸುಬುಗಳಿಂದಲೂ ಜೀವಿಸುತ್ತಿದ್ದರು. ತಾಮ್ರವು ಅವರು ಉಪಯೋಗಿಸಿದ ಮೊದಲ ಲೋಹವಾಗಿತ್ತು. ಈಜಿಪ್ಟಿಯನ್ನರು ಪೂರ್ವ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರದ ಪ್ರದೇಶಗಳಾದ ಈಗಿನ ಸಿರಿಯಾ, ಲೆಬನಾನ್ ಹಾಗೂ ಯೆಮೆನ್ಗಳೊಂದಿಗೆ ಮತ್ತು ಮೆಸೊಪೊಟೇಮಿಯಾ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ರಾಜಕೀಯ ಜೀವನ. ಚೀನಾ ದೇಶವು ಸುದೀರ್ಘವಾದ ರಾಜಕೀಯ ಇತಿಹಾಸವನ್ನು ಹೊಂದಿದೆ. 15ಕ್ಕೂ ಹೆಚ್ಚಿನ ರಾಜಮನೆತನಗಳು ಚೀನಾವನ್ನು ಆಳಿವೆ. ಉದಾಹರಣೆಗೆ, ರಾಜಮನೆತನ ಶಾಂಗ್ ರಾಜಮನೆತನಗಳು. ಶಿಕ್ಷಣ ಮತ್ತು ಸಾಹಿತ್ಯ. ಶಾಂಗ್ ವಂಶದ ಆಡಳಿತ ಕಾಲದಲ್ಲಿ ಚೀನೀಯರು ಬರವಣಿಗೆಯನ್ನು ಬೆಳೆಸಿಕೊಂಡರು. ಚೀನೀಯರ ಲಿಪಿಯಲ್ಲಿ ಮೂಲಾಕ್ಷರಗಳಾಗಲಿ ನಾಮ, ಗುಣ, ಕ್ರಿಯಾ, ವಾಚಕಗಳಾಗಲಿ ಇಲ್ಲ. ಈ ಭಾಷೆ 40,000ಕ್ಕಿಂತಲೂ ಹೆಚ್ಚಿನ ಗುರುತು ಚಿಹ್ನೆಗಳನ್ನು ಒಳಗೊಂಡಿದೆ. ಚೀನಾದ ಬರವಣಿಗೆಯು ಚಿತ್ರಲಿಪಿಯಾಗಿ ಪ್ರಾರಂಭವಾಗಿ ನಂತರ ಚಿಹ್ನೆ ಮತ್ತು ವಿಶಿಷ್ಟ ಗುರುತು. ಚೀನೀಯರ ಸಾಹಿತ್ಯವು ಗದ್ಯ, ಪದ್ಯ, ತತ್ವಜ್ಞಾನ ಮತ್ತು ಇತಿಹಾಸವನ್ನು ಒಳಗೊಂಡಿತ್ತು. ಯುರೋಪಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು? ಗ್ರೀಕ್ ನಾಗರಿಕತೆ. ಪೆಲೋಪೊನೇಷಿಯನ್ ಯುದ್ಧಗಳು ಯಾವ ನಡುವೆ ನಡೆದವು? ಅಥೆನ್ಸ್ ಮತ್ತು ಸ್ಪಾರ್ಟಾ. ಇದು ಬೆಳವಣಿಗೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಅಥೆನ್ಸ್ನಲ್ಲಿ ಜನರು ರಾಜಕೀಯವಾಗಿ ಪ್ರಯೋಗಪ್ರಿಯರಾಗಿದ್ದರು. ರಾಜಪ್ರಭುತ್ವ ಮತ್ತು ಕುಲೀನ ಪದ್ಧತಿಗಳು ಇವರ ಮನಸ್ಥಿತಿಗೆ ಇಷ್ಟವಾಗಲಿಲ್ಲ. ಹಾಗಾಗಿ ಗ್ರೀಕರು ಇವುಗಳನ್ನು ಸ್ಥಿರಗೊಳಿಸಿದರು. ಅಂತಿಮವಾಗಿ ಇವರ ಪ್ರಬುದ್ಧ ಶಾಸನ
ಕರ್ತೃಗಳಾದ ಡಾಕ್ರೋ ಸೋಲಾನ್ ಹಾಗೂ ಕ್ರೈಸ್ತನಿಸರ ಕೊಡುಗೆಗಳಿಂದ ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವ ಜನ್ಮ ತಾಳಿತು. ಡಾಕ್ರೋ ಅಥೆನ್ಸ್ನಲ್ಲಿ ಲಿಖಿತ ಕಾನೂನು ಸಂಹಿತೆಯನ್ನು ನೀಡಿದರು. ಈ ಕಾನೂನುಗಳು ಅಭಿಪ್ರಾಯಿಕ ಮತ್ತು ಭ್ರಷ್ಟ ನ್ಯಾಯಾಧೀಶಗಳಿಂದ ಜನರಿಗೆ ರಕ್ಷಣೆಯನ್ನು ನೀಡಿತು. ಸೋಲಾನ್ ಮತ್ತು ಪ್ರಜಾಪ್ರಭುತ್ವ ತಳಹದಿ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತಂದನು. ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಅನಾದಿ ಕಾಲದಿಂದ ಇಂದಿನವರೆಗಿನ ಮಾನವ ಜನಾಂಗದ ಸಂಸ್ಕೃತಿಯ ಬೆಳವಣಿಗೆಯ ವಿವರಣೆಗಳನ್ನು ಇತಿಹಾಸದ ಅಧ್ಯಯನವು ನೀಡುತ್ತದೆ. ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸಂಸ್ಕೃತಿಯಿದ್ದಂತೆ ಸೃಷ್ಟಿ ಹೋದರೆ, ಅದರೊಂದಿಗೆ ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಭಾರತದ ಧರ್ಮ ಸಹಿಷ್ಣುತೆ ಮಾನವ ಜನಾಂಗದ ಉಳಿವಿಗೆ ಏಕೈಕ ಮಾರ್ಗವಾಗಿದೆ. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಪ್ರಪಂಚದ ಇತಿಹಾಸ ಒಂದು ಮತ್ತು ಮಹಾನ್ ಪುರುಷರ ಆತ್ಮಚಲನೆಗಳು ಮಾತ್ರ ಇಲ್ಲಿ ಉಳಿದಿವೆ. ಅಬ್ರಹಾಂ ಲಿಂಕನ್ ಮತ್ತು ನೆಲ್ಸನ್ ಮಂಡೇಲರ ಆದರ್ಶಗಳು ಸ್ಫೂರ್ತಿಯ ಮೂಲವಾಗಿವೆ. ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ದೇಶಾಭಿಮಾನವನ್ನು ಮೂಡಿಸುವಲ್ಲಿ ಇತಿಹಾಸದ ಅಧ್ಯಯನವು ಒಂದು ಪ್ರಮುಖವಾದ ಅಂಶವಾಗಿದೆ. ಒಂದು ದೇಶದ ಸಂಸ್ಕೃತಿ, ಕಲೆ, ಸಂಗೀತ, ಸಾಹಿತ್ಯ, ಧರ್ಮ, ತತ್ವಶಾಸ್ತ್ರ, ಜಾನಪದ ಮುಂತಾದವುಗಳು ರಾಷ್ಟ್ರೀಯ ಅಡಿಗಲ್ಲಾಗಿವೆ. ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ಇತಿಹಾಸವು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಭೂಗೋಳಶಾಸ್ತ್ರ ಮುಂತಾದವುಗಳಿಗೆ ಬೇಕಾದ ಐತಿಹಾಸಿಕ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ. ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ಇತಿಹಾಸವು ಉದಾತ್ತ ಧ್ಯೇಯಗಳ ಗಣಿಯಾಗಿದೆ ಮತ್ತು ಸನ್ಮಾರ್ಗ ತರುವ ದಾರಿದೀಪವಾಗಿದೆ. ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಇತಿಹಾಸದ ಅಧ್ಯಯನವು ನಮಗೆ ವಿವಿಧ ದೇಶಗಳ ಜನರು, ಸಂಪ್ರದಾಯ, ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬಗ್ಗೆ ಹೆಚ್ಚು ಜ್ಞಾನವನ್ನು ಸಂಪಾದಿಸಲು ಸಹಾಯ ಮಾಡುತ್ತದೆ. ಆ ಮೂಲಕ ಮನುಕುಲದ ದೃಷ್ಟಿಕೋನವನ್ನು ವಿಶಾಲಗೊಳಿಸುತ್ತದೆ. ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಇತಿಹಾಸವು ಎಲ್ಲರೂ ಸಮಾನರೆಂದು ಬೋಧಿಸುತ್ತದೆ ಮತ್ತು ಸಮಾಜದಲ್ಲಿ ಜಾತಿ, ಪಂಥ, ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯವಿರಬಾರದು. ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಇದು ಸ್ಪರ್ಧಾತ್ಮಕ ಪ್ರಪಂಚ, ಐಎಎಸ್, ಐಪಿಎಸ್, ಐಎಫ್ಎಸ್, ಕೆಎಎಸ್ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸವು ಪ್ರಮುಖವಾದ ಐಚ್ಛಿಕ ವಿಷಯವಾಗಿದೆ. ಇತಿಹಾಸವು ಪೂರ್ವಗ್ರಹಗಳನ್ನು ಹೋಗಲಾಡಿಸುತ್ತದೆ. ಜಾತಿ, ಪಂಥ, ವರ್ಣ, ಭಾಷೆ ಮುಂತಾದವುಗಳಿಗೆ ಸಂಬಂಧಪಟ್ಟ ಪೂರ್ವಗ್ರಹಗಳನ್ನು ಹೋಗಲಾಡಿಸುತ್ತದೆ. ದ್ವೀಪ ಚಾಲನೆ. ಹೋಮಿನಿಡ್ಗಳಾಗಿದ್ದ ಮಾನವರು ನಂತರ ಪ್ರಾಣಿಗಳಾಗಿ 4 ಕಾಲುಗಳನ್ನು ಉಪಯೋಗಿಸಿ ಚಲಿಸುತ್ತಿದ್ದವು. ಕ್ರಮೇಣ ನೇರ-ಅಂಗದ ಹೊಂದಿ ಮುಂಗಾಲುಗಳು ಕೈಗಳಾಗಿ ಪರಿವರ್ತನೆಗಳಾದವು. ಹಿಂಗಾಲುಗಳು ದೀಪದ ಚಲನೆಗೆ ನೆರವಾದವು. ಸ್ವತಂತ್ರ ಕೈಗಳು ಬಲಿಷ್ಠವಾಗಿ ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು, ಆಯುಧ ತಯಾರಿಸಲು, ದೂರದವರೆಗೆ ದೃಷ್ಟಿ ಹರಿಸಲು ಹಾಗೂ ಚಲಿಸಲು ಸಹಾಯಕವಾಯಿತು. ಇದು ಮಾನವನ ವಿಕಾಸಕ್ಕೆ ಕಾರಣವಾಯಿತು. ಈಜಿಪ್ತಿಯನ್ನರ ಸಮಾಜ ಸುಸಂಘಟಿತವಾಗಿತ್ತು. ಈ ಸಮಾಜದಲ್ಲಿ 3 ವರ್ಗಗಳಿದ್ದು, ಮೇಲ್ವರ್ಗ ರಾಜಪರಿವಾರ, ಪುರೋಹಿತರು, ಜಮೀನ್ದಾರರು ಮತ್ತು ಸೈನ್ಯದ ಸರದಾರರನ್ನು ಒಳಗೊಂಡಿತ್ತು. ಗುಲಾಮಗಿರಿ ವರ್ಗ ಕೆಳವರ್ಗ ಗುಲಾಮಗಿರಿಯಿಂದ ಕೂಡಿತ್ತು.